ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಧಾ ಹೇಳ್ದಂಗೆ ಈ ಸೀಮಂತ ಈ ಮನೆಯಾಗೆ ಆಗಬೇಕು. ಹೆಂಗನ ಮಾಡಿ ಬಂಗಾರಮ್ಮ ಈ ಮನೆಯೊಳಗೆ ಬರೋ ಅವಕಾಶನ ನಾವು ಕಳ್ಕೊಬಾರ್ದು. ಸಿಕ್ಕಿರೋ ಅವಕಾಶನ ಕಳ್ಕೊಳ್ಳೋಷ್ಟು ದಡ್ಡಿನ ನಾನು. ನೋಡ್ತಾ ಇರು ಈ ನಂಜಮ್ಮ ಹೆಂಗ್ ದೋಸೆ ಮಚ್ಚಾಕ್ತಾಳೆ ಅಂತ. ವಸು, ಅವ ವಸು, ಅವ ಚಂದ್ರು ಫೋನ್ ಮಾಡಿಬಿಟ್ಟು ಭತ್ತ ಬಾದಾಮಿ ತಗೊಂಬರ್ತೀವಿ. ಸರಿ ಅತ್ತೆ. ಬಾದಾಮಿ ತಿಂದರೆ ಹೊಟ್ಟೆಲಿರೋ ಮಗ ಬುದ್ಧಿವಂತ ಆಗ್ಬಿಡ್ತದಂತೆ. ಅದಕ್ಕೆ ಮರಿದು ಹೇಳ್ಬಿಡುವ. ವಸು, ಸೀಮಂತದ ಬಗ್ಗೆ ಚಂದ್ರು ಏನಾದರೂ ಹೇಳದ್ನವ? ಮನೆಯಾಗೆ ಮಾಡೋ ಮನ್ಸೈತೆ ತಾನೆ? ಯಾಕತ್ತೆ? ನಮ್ಮ ಸಂಪ್ರದಾಯದ ಪ್ರಕಾರ ಸೊಸೆ ಅನ್ನೋಳು ತವ್ರ ಮನೆ ಸೌಭಾಗ್ಯನ ಗಂಡನ ಮನೆಗೆ ತತ್ತಾಳೆ. ಆದರೆ ಈಗ ತವ್ರ ಮನೆ ಪುಣ್ಯನ ಮಗು ರೂಪದಾಗೆ ನಮ್ಮ ಮನೆಗೆ ತತ್ತಾಳೆ. ಅದಕ್ಕೆ ಅಲ್ವೇ ಗಂಡನ ಮನೆಯಾಗೆ ಸೀಮಂತ ಮಾಡಿ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ ತವ್ರಿಗೆ ಕಳಿಸೋದು. ಆದರೆ ಈ ಕಾರ್ಯವ ಮನೆಯಾಗ ಬೇಡ, ಬೇರೆ ಎಲ್ಲಾದರೂ ಮಾಡುಮ ಅಂತ ಹೇಳ್ಬಿಡ್ತಾನೇನೋ ಚಂದ್ರು ಅಂತ ದಿಗ್ಲಾಯ್ತದೆ ನನಗೆ. ಅಲ್ಲ ನಂಜವ್ವ, ಸೀಮಂತ ಇಲ್ಲ ಆದರೆ ನಮ್ಮ ಅತ್ತಿಗೆ ಮನೆಯಾಗ ಬರ್ತಾರಲ್ಲ, ಅದು ದಿಟ್ವೆ ಅಲ್ವೇ? ನಾನು ಮಾಡಿರೋ ಕೆಲಸ ಒಂದ ಎರಡು. ಪಾಪ ನನ್ನಿಂದಾಗಿ ಬಂಗಾರಮ್ಮನ ವಸುವೆ ಸಾನೆ ಅನುಭವಿಸಂಗಾಗೋಯ್ತು. ಅತ್ತೆ, ಬೇಜಾರು ಮಾಡ್ಕೋಬೇಡಿ. ನನ್ನ ಮನಸ್ಸಲ್ಲಿ ಹಳೇದೇನೂ ಇಲ್ಲ. ನೀ ಹೇಳ್ದಂಗೆ ನಿಮ್ಮವ್ವನ ಮನಸ್ಸಿನಾಗೆ ನನ್ನ ಬಗ್ಗೆ ತಪ್ಪು ಭಾವನೆ ಇಲ್ಲ ಅಂದಿದ್ದಿದ್ರೆ ದಿನ ತನಕ ನೀನು ನೋಡೋಕೆ ಬರದೇ ಇರ್ತಿದ್ಲ ನಿಮ್ಮವ್ವ. ಅವ ವಸು, ಇದೊಂದು ವಿಚಾರದಾಗೆ ನಿಮ್ಮವ್ವ ಎಲ್ಲ ಮನಸ್ತಾಪಗಳನ್ನ ಮರೆತು ನಮ್ಮ ಮನೆಗೆ ಬಂದು ಅರಿಶಿನ ಕುಂಕುಮ ತಗೊಂಡು ನಿನ್ನ ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕೋಗೋಗಿ ಮಾಡವ. ಹಂಗೆ ಸಂಬಂಧಿಕರು ಸರಿಕರೆಲ್ಲ ನಮ್ಮ ಮನೆ ಬಾಗಿಲು ತೋರಣ ಕಟ್ಟಿ ಸಂಭ್ರಮದಿಂದ ಆಚರಿಸ್ಬೇಕು ಈ ಕಾರ್ಯವ. ಹಂಗೆ ನೀ ಏನಾರ ಮಾಡಬೇಕು ಕಣ. ಆಯಿತು ಅತ್ತೆ. ಇಲ್ಲಿ ಗಂಟ ಈ ಮನೆಯಾಗೆ ಯಾವ ಶುಭ ಕಾರ್ಯವೂ ನಡೆದಿಲ್ಲ. ಇರೋದಪ್ಪ ಮಗ, ನನ್ನ ಸೊಸೆ ಸೀಮಂತ ಇದೇ ಮನೆಯಾಗಿ ನಡಿಬೇಕು. ನೀನು ತಗೊಂಡು ಮನೆಯವ್ರು ಬಂದು ಈ ಮನೇಲೆ ನೀನು ಅರಸಿ ಹೋಗ್ಬೇಕು. ಅದೇ ನನ್ನ ಸಂತೋಷ ಕಣವ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ನಮ್ಮ ಮನೆಯವರೆಲ್ಲ ಬರ್ತಾರೆ. ನಿಮ್ಮ ಮನೆಯವರೆಲ್ಲ ಬರ್ತಾರೆ, ಆದರೆ ಅದಕ್ಕೆ ಬರ್ತಾರೋ ಇಲ್ವೋ ಅನ್ನೋದೇ ನಂಜವ್ವನ ಚಿಂತೆ. ಅವ್ವನ ಕರೆಸೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಪುಣ್ಯ ಕಟ್ಕವ. ಸರಿ, ಹಂಗಿದೆ. ನಾನು ಅಂಕಿತ ಮುಗಿ ಮೆಷಿನ್ ಮನೆ ತಗೋಬೋತೀನಿ. ಕಂಟಿ ಬಾ, ಆಗಿದ್ದಾಗಲಿ ಮುಳ್ಳಿ ಮೇಷ್ಟ್ರು ಮನೆ ಹೋಗಿ ಮೇಷ್ಟ್ರು ಕರ್ಕೊಂಬರ್ಬಾ. ಸ್ವಾಮಿಗಳೇ, ಪೂಜೆಗೆ ಇನ್ನೂ 7 ಸಮಯ ಐತೆ. ಈಗ ಶುರು ಮಾಡೋದೆ. ಹಂಗಿದ್ರೆ ಈಗಲೇ ಹೋಗಮ್ಮ. ಬೇಡ, ಇಸಿ ಅವ್ರಿಗೆ ಗೊತ್ತದೆ. ಗೊತ್ತಿದ್ದು ಬಂದಿಲ್ಲ ಅಂದರೆ ಅಲ್ಲಂತ ಮಾಡೋಕ್ಕೂ ಹೋಗಬೇಡಿ. ಹಂಗಾರೆ ಕಾರ್ಯ ಮಾಡೋದು ಯಾರು? ಅವ್ರಿಗೆ ತುಂಬ ಪ್ರಿಯವಾದವ್ರು ತೀರ್ಕೊಂಡಾಗ ಕಾರ್ಯ ಮಾಡೋದಕ್ಕೆ ಯಾರಿಗೂ ಮನಸ್ಸು ಬರೋದಿಲ್ಲ. ಹಾಗಿದ್ರೆ ಇವಾಗ ನಾವು ಏನು ಮಾಡಬೇಕು ಏನವ್ರೆ? ಅದಕ್ಕೆ ಒಂದು ಮಾರ್ಗ ಇದೆ ತಾಯಿ. ಏನದು? ಸತ್ತ ವ್ಯಕ್ತಿಗೆ ಕಾರ್ಯ ಮಾಡೋದಕ್ಕೆ ಕರ್ತೃ ಇಲ್ಲದೆ ಇದ್ದಾಗ ಸಂಕಲ್ಪ ಶ್ರಾದ್ದ ಅಂತ ಮಾಡ್ತೇವೆ. ತಂದೆ ತಾಯಿ ಯಾರಾದರೂ ಇಲ್ಲದೆ ಇರೋರು ಬಂದು ಈ ಕಾರ್ಯ ಮಾಡ್ಬೋದು. ನಾನು ಮಾಡ್ತೇನೆ. ಧಾರಾಳವಾಗಿ ಮಾಡ್ಬೋದು ರಾಯ್ರೆ, ಬನ್ನಿ. ಪುಟ್ಟಮ್ಮಿ ಮತ್ತೆ ಮಕ್ಕಳು ಒಪ್ಕೊಂಡ್ರೆ
ನೋಡಿ, ಒಬ್ಬ ಕೆಟ್ಟ ತಂದೆ ಜವಾಬ್ದಾರಿ ತಗೊಳ್ಬೇಕಾದ ಸಮಯದಲ್ಲಿ ಜವಾಬ್ದಾರಿ ತಗೊಳ್ದಿರ ನಿಮ್ಮನ್ನೆಲ್ಲ ದೂರ ಮಾಡಿದ್ರೆ ಮನೆಯಾಗ ಏನೇನು ಅನಾಹುತ ಆದ್ರೂ ಅದಕ್ಕೆ ಅವನೇ ಕಾರಣ ಆಗ್ತಾನೆ ಅನ್ನೋಕ್ಕೆ ನಾನೇ ಸಾಕ್ಷಿ. ನಿಮ್ಮನ್ನೆಲ್ಲ ದೂರ ಮಾಡ್ಕೊಂಬಿಟ್ಟೆ. ನಿಮ್ಮ ಕಷ್ಟದಾಗೆ ನಾನು ಯಾವತ್ತೂ ಭಾಗಿಯಾಗಲಿಲ್ಲ. ಈಗ ನೀವು ನನ್ನನ್ನು ಕೆಟ್ಟವನು ಅಂದ್ಕೋತಿರೋ, ಒಳ್ಳೆಯವನು ಅಂದ್ಕೋತಿರೋ, ಒಬ್ಬ ಅಪ್ಪಯ್ಯನಾಗಿ ಇದೊಂದು ಕಾರ್ಯ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಬಿಡಿ. ಸರಿ, ನೀನೇ ಕಾರ್ಯ ಮಾಡಿ. ಒಂದು ನಿಮಿಷ. ಅರ್ಚಕ್ರೆ, ಏನು ಮಾಡಬೇಕು? ಬನ್ನಿ ಕೂತ್ಕೊಂಡು. ಅವ್ವ, ನಾನು ನಿಮ್ಮನ್ನ ಬಿಟ್ಟು ಹೋಗಿದ್ದೀನಿ ಆಟೆ, ಆದರೆ ಸತ್ತಿಲ್ಲ. ಅಲ್ಲಿ ಫೋಟೋ ಹಾಕವ್ರೆ, ಇಲ್ಲಿ ಕಾರ್ಯ ಮಾಡ್ತಿದ್ದೀರ. ನಾನು ಇನ್ನೂ ಬದುಕಿದ್ದೀನವ್ವ. ಅಂತೂ ನನ್ನ ಮಗಳೇ ನನಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡವಳಾಗ್ಬಿಡ್ಲ ಚಾಮುಂಡವ್ವ. ಏಟ್ ಬೇರ್ನೆ ನನ್ನ ಸಂಬಂಧ ಕಳ್ಕೊಂಬಿಟ್ಟ ಕುಸೆ. ನಿಮ್ಮ ಅವನ ಕೈ ದುಡ್ಡಿನ ರುಚಿ ಏಟ್ ಬೇರ್ನೆ ಕಳೆದೋಯ್ತೆ. ನನ್ನ ಮಗಳು ಬದುಕವಳು ಇಲ್ಲೋ ಅನ್ನೋ ಗೊಂದಲದಾಗೆ ನಾನು ಬದುಕಂಗ ಮಾಡ್ಬಿಟ್ಟಲ್ಲವ. ಚಾಮುಂಡವ್ವ, ಕೊಟ್ಟಂಗೆ ಮಾಡಿ ಯಾಕವ್ವ ಕಿತ್ಕೊಂಬಿಟ್ಟೆ? ನಾನು ಇಲ್ಲೇ ಇದ್ದೀನಿ ಅವ್ವ, ಅಳ್ಬೇಡ. ಅವ್ವ, ಅಕ್ಕ, ನಿಜವಾಗ್ಲೂ ನಿನ್ನ ಬಿಟ್ಟಿರೋದು ತುಂಬ ಕಷ್ಟ ಆಗ್ತಿದೆ. ನನ್ನ ಸಾಧ್ಯ ಆದರೆ ಕ್ಷಮಿಸ್ಬಿಡಬೇಕು. ಇನ್ನೊಂದು ಜನ್ಮ ಅನ್ನೋದಿದ್ರೆ ಒಳ್ಳೆ ಸ್ನೇಹಿತನಾಗಿರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.